ಹಾಯ್ ಫ್ರೆಂಡ್ಸ್, ಎಲ್ರಿಗೂ ತಮ್ಮ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮಾಡಿರೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಇವತ್ತು ಕೂಡ ನಾನೊಂದು ಡಿಫ್ರೆಂಟ್ ಆಗಿರೋ ಸ್ಯಾರಿ ಕುಶ್ನೊಂದಿಗೆ ಬಂದಿದ್ದೀನಿ. ಬನ್ನಿ ಹೇಗೆ ಹಾಕೋದಂತ ನೋಡೋಣ. ಅದಕ್ಕೆ 6 ದಾರ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಬೀಡ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಒಂದು ರಿಂಗ್ ಬೀಡು, ಅದ್ರ ಜೊತೆಗೆ ಆ ರಿಂಗ್ ಒಳಗಡೆ ಹಾಕೋದಕ್ಕೆ ನಿಮಗೆ ಯಾವ್ದು ಲೈಕ್ ಆಗುತ್ತೋ ಆ ಥರ ಬೀಡ್ಸ್ನ ತೊಗೊಳ್ಳಿ. ನೋಡಿ, ಯಾವಾಗಲೂ ಲಾಕ್ ಮಾಡ್ಕೊಳ್ಳೋ ಥರ ನಾನು 2 ಟೈಮ್ಸ್ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಆಗಿದ ತಕ್ಷಣ 1 2 3 4 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಸುಕ್ ಬರುತ್ತೆ. ಲಾಕ್ ಮಾಡಿ ಆದಮೇಲೆ 1 2 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ಟೂ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆಗಿದ ತಕ್ಷಣ ನೋಡಿ ಸ್ವಲ್ಪ ಈ ಥರ ದಾರ ಮೇಲೆ ಮಾಡ್ಕೋಬೇಕು. ದಾರ ಮೇಲೆ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ರಿಂಗ್ ಒಳಗಡೆ ಈ ಥರ ಮೀಡಿಯಮ್ ಸೈಜ್ನ ಬೀಡ್ ಹಾಕ್ಕೊಂಡಿದ್ದೀನಿ, ರೌಂಡ್ ಬೀಡು. ನನ್ನ ಹತ್ರ ಈಗ ಪ್ರೆಸೆಂಟ್ಗೆ ಫ್ಲವರ್ ಬೀಡ್ ಯಾವುದೂ ಅವೈಲೇಬಲ್ ಇಲ್ಲ, ಸೊ ಅದಕ್ಕೆ ನಾನು ಈ ಥರ ಮೀಡಿಯಮ್ ಸೈಜ್ನ ಬೀಡನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಯಾವುದೇ ಥರದ ಬೀಡ್ಸು ನೀವು ಅಲ್ಲಿ ಹಾಕ್ಕೋಬೋದು. ಎರಡನ್ನೂ ಒಟ್ಟಿಗೆ ಇನ್ಸರ್ಟ್ ಮಾಡಿಕೊಂಡು ನೋಡಿ ಈ ಥರ ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ಬಟ್ಟೆ ಕೂಡ ಲಾಕ್ ಆಯ್ತಲ್ವ. ಈಗ ಮತ್ತೆ 2 ಚೈನ್ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ಈಗ ಮತ್ತೆ 5 ಚೈನ್ 1 2 3 4 5 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ, ಅದನ್ನು ಕೂಡ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ 2 ಚೈನ್ 1 2. ನಿಮಗೆ ಹೇಳ್ತೀನಿ ಬೇಸ್ ಲೈನ್ ಹೇಗೆ ಹಾಕೋದು ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ರಿಂಗ್ನ ಆ ಕಡೆ ಈ ಕಡೆ ಭಾಗದಲ್ಲಿ 2 ಚೈನ್ಸ್ ಇರಬೇಕು. ನೋಡಿ, ಇಲ್ಲಿ ನಂದೊಂದು ಥ್ರೆಡ್ ಮಿಸ್ ಆಗಿದೆ, ಸ್ವಲ್ಪ ಅದು ಈ ಥರ ಎದ್ದು ಬರ್ತಾ ಇದೆ. ನೀವು ಆ ಥರ ಮಾಡ್ಕೋಬೇಡಿ, ಇಮಿಡಿಯೇಟಾಗಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಹಾಕಿ ಕುಚ್ಚು ಹಾಕಬೇಕಾದ್ರೆ. ಒಟ್ಟಿನಲ್ಲಿ ನೋಡಿ 5 ಚೈನ್ ಆಗಿದ ತಕ್ಷಣ 2 ಚೈನ್ ಇರಬೇಕು. ಇಲ್ಲಿ 5 ಚೈನ್ ಆಗಿದ ತಕ್ಷಣ 2 ಚೈನ್ ರಿಂಗ್, ಮತ್ತು 2 ಚೈನ್ 5 ಚೈನ್ 2 ಚೈನ್, ಈ ಥರ ರಿಂಗ್ನ ಆ ಕಡೆ ಈ ಕಡೆ ಭಾಗದಲ್ಲಿ 2 ಚೈನ್ ಬರೋ ಥರ ನಾವು ಹಾಕ್ಕೋಬೇಕು. ನೋಡಿ, ಈಗ ನಾನು ಇಲ್ಲಿ 5 ಚೈನ್ ಆದಮೇಲೆ 2 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ದಾರ ಮೇಲೆ ಮಾಡಿಬಿಟ್ಟು ಮತ್ತೆ ಬೀಡನ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ನೋಡಿ ನಾನು ಮತ್ತೆ ಒಂದು ರಿಂಗ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಅದನ್ನು ಬೀಡ್ ಲಾಕ್ ಮಾಡಿ ಹಾಗೆ ಬಟ್ಟೆ ಕೂಡ ಲಾಕ್ ಮಾಡ್ತಾಯಿದ್ದೀನಿ. ಬಟ್ಟೆ ಕೂಡ ಲಾಕ್ ಆದಮೇಲೆ ಮತ್ತೆ 2 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕು. ನೋಡಿ, ನಾನು ಪ್ರೆಸೆಂಟ್ಗೆ 2 ಆರ್ಚ್ ಮಾತ್ರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಅದಕ್ಕೆ ಇಷ್ಟು ಮಾತ್ರ ಹಾಕಿದ್ದೀನಿ. ಸೊ ಗೊತ್ತಾಯ್ತಲ್ವ, ಸ್ಟಾರ್ಟಿಂಗಲ್ಲಿ 1 ಟೈಮ್ 5 ಚೈನ್ 2 ಚೈನ್ ರಿಂಗ್, ಮತ್ತು 2 ಚೈನ್ 5 ಚೈನ್ 2 ಚೈನ್ ರಿಂಗ್, ಮತ್ತು 2 ಚೈನ್. ಎಂಡಿಂಗ್ನಲ್ಲಿ ಕೂಡ ಇದೇ ಥರ 2 ಚೈನ್ ಬರೋ ಥರ ನೋಡ್ಕೊಳ್ಳಿ. ನೋಡ್ಕೊಂಡಾದ್ಮೇಲೆ ಥ್ರೆಡ್ನ ಕಟ್ ಮಾಡ್ಕೊಬೇಡಿ, ಡೈರೆಕ್ಟಾಗಿ ನಾವು ಸ್ವಲ್ಪ ಬಟ್ಟೆನ ಈ ಥರ ಟರ್ನ್ ಮಾಡ್ಕೋಬೇಕು. ಅಂದರೆ ಉಲ್ಟಾ ಮಾಡಬೇಡಿ. ನೋಡಿ, ಹೀಗಿರುತ್ತಲ್ವ ಸೀದಾ, ಅದನ್ನು ಹಿಂಗೆ ಮಾಡ್ಕೊಳ್ಳಿ. ಯಾಕಂದರೆ ನಾವು ಫಸ್ಟು ಈ ಕಡೆ ಭಾಗದಲ್ಲಿ ವರ್ಕ್ ಮಾಡ್ಕೊಂಡು ಹೋಗಬೇಕು, ಮೇಲ್ಗಡೆ ಭಾಗದಲ್ಲಿ, ಆಮೇಲೆ ಇಲ್ಲಿ ವರ್ಕ್ ಮಾಡಬೇಕು. ಅದಕ್ಕೆ ಥ್ರೆಡ್ನ ಕಟ್ ಮಾಡ್ಕೋಬೇಡಿ, ಹಾಗೆ ಬಟ್ಟೆನ ತಿರುಗಿಸ್ಕೊಳ್ಳಿ. ಹೀಗೆ ಮಾಡಿಕೊಂಡು ಈಗ ಇಲ್ಲೇನು 2 ಚೈನ್ ಇರುತ್ತಲ್ವ, ಈ 2 ಚೈನ್ ಒಳಗಡೆ ಒಂದು ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ರಿಂಗ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿದ್ದೀನಿ. ಮಾಡಿಕೊಂಡು 1 2 3 ಚೈನ್ ಹಾಕ್ಬಿಟ್ಟು ಈ ಥರ ಮತ್ತು ಇದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು ಒಂದು ಪಿಕ್ಔಟು. ಇಷ್ಟಕ್ಕೆ ಮೊದಲೇ ಈ ಥರ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್, ರಿಂಗ್ಗೆ ಪಿಕ್ಔಟ್ಸ್ನ ಮಾಡೋದು, ಬಟ್ ಒಂದು ಸೈಡ್ ಮಾತ್ರ ಮಾಡಿರೋದು. ಬಟ್ ಇದಕ್ಕೆ 2 ಕಡೆಯಿಂದನೂ ಪಿಕ್ಔಟ್ಸ್ನೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಮತ್ತೆ ಡಬಲ್ ಕ್ರೋಶೆ ಮಾಡಿದ್ದೀನಿ, 3 ಚೈನ್, ಮತ್ತು ಅದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಲಾಕ್ ಮಾಡಿದರೆ ಪಿಕ್ಔಟ್ ಆಗುತ್ತೆ. ನೋಡಿ, ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಅದೇ ರಿಂಗ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡಿ 3 ಚೈನ್, ಆಮೇಲೆ ಅದನ್ನು ಲಾಕ್ ಮಾಡಿದರೆ ಪಿಕ್ಔಟ್. ಎಲ್ಲ ಪಿಕ್ಔಟ್ಸ್ನ ಒಂದೇ ಲೆಂತಲ್ಲಿ ಬರೋ ಥರ ಮಾಡ್ಕೊಳ್ಳಿ.
ಇದರಲ್ಲಿ ನಿಮಗೆ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟೇ ಮಾಡ್ಬೋದು, ಕರೆಕ್ಟಾಗಿ ಇಷ್ಟೇ ಅಂತ ಏನಿಲ್ಲ, ಯಾಕಂದರೆ ಒಂದೇ ಸ್ಟೆಪ್ಪಲ್ಲಿದೆ ಡಿಸೈನ್ ಇದು ಅದಕ್ಕೆ. ಬಟ್ ಈ ಕಡೆ ಭಾಗದಲ್ಲೂ ಈ ಕಡೆ ಭಾಗದಲ್ಲೂ ಎರಡೂ ಕಡೆನೂ ಸೇಮಾಗಿ ಮಾಡಬೇಕು. ಬಟ್ ಇವಾಗ ನಾನು ಫಸ್ಟು ಮೇಲ್ಗಡೆ ಮಾತ್ರ ಮಾಡಿಕೊಂಡು ತೋರಿಸ್ತಿದ್ದೀನಿ, ಆಮೇಲೆ ಕೆಳಗಡೆ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಮಿನಿಮಮ್ ಇದರಲ್ಲಿ ನಾವು ಒಂದು 7ರಿಂದ 8 ಅಥವಾ 9 ಪಿಕೌಟ್ಸ್ನೂ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಜಾಸ್ತಿ ಮಾಡಿಬಿಟ್ರೆ ಫೋಲ್ಡ್ ಆಗಿಬಿಡುತ್ತೆ, ಅದಕ್ಕೆ ಜಾಸ್ತಿ ಮಾಡಬೇಡಿ. ಬೇಕಾದರೆ ಒಂದು ಪಿಕೌಟ್ನ ಕಡಿಮೆನೇ ಮಾಡಿ ಹೊರತು ಜಾಸ್ತಿ ಮಾಡಬೇಡಿ. ನೋಡಿ ಇದೇ ಥರ ಮಾಡ್ತಾಯಿದ್ದೀನಿ. ನೀವು ತುಂಬ ಶಾರ್ಟಾಗಿ ಬೇಕಾದರೂ ಮಾಡ್ಕೋಬೋದು, ಸ್ವಲ್ಪ ಲೆಂತಿಯಾಗಿ ಕೂಡ ಮಾಡ್ಕೋಬೋದು. ಸ್ವಲ್ಪ ಶಾರ್ಟಾಗಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಜಾಸ್ತಿ ಲೆಂತಾಗಿ ತೊಗೊಂಡಿಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ತುಂಬಾ ಈಸಿ ಇದೆ ಡಿಸೈನು, ಬೇಗ ಆಗೋಗುತ್ತೆ. ಒಂದೇ ಸ್ಟೆಪ್ಪಲ್ಲಿ ಡಿಫ್ರೆಂಟಾಗಿ ಕಾಣಿಸುತ್ತೆ ಡಿಸೈನು. ಎಷ್ಟು ಪಿಕೌಟ್ಸ್ ಆಗಿದೆ ಅಂತ ಕೂಡ ಈಗ ಕೌಂಟ್ ಮಾಡಿ ನೋಡೋಣ. ನೋಡಿ 1 2 3 4 5 6 7 8 ಆಗಿದೆ. ಕರೆಕ್ಟಾಗಿ ಸಾಕು, ಈಗ ಕರೆಕ್ಟಾಗಿ ಕೂತ್ಕೊಂಡಿದೆ. ಇನ್ನೂ ಎಕ್ಸ್ಟ್ರಾ ಮಾಡೋಕ್ಕೆ ಹೋದರೆ ನೋಡಿ ಫೋಲ್ಡ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಇಲ್ಲಿಗೆ ಸಾಕು ಮಾಡ್ತಾಯಿದ್ದೀನಿ. ಸ್ಟಾಪ್ ಮಾಡಿಬಿಟ್ಟು ನೋಡಿ ಇಲ್ಲಿ ಈ 2 ಚೈನ್ ಏನಿದೆ ಅಲ್ವಾ, ಇದ್ರ ಪಕ್ಕದಲ್ಲೇ ಆ 2 ಚೈನ್ಗೆ ಇದನ್ನು ಒಂದು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ 2 ಚೈನ್ ಒಳಗಡೆ ಲಾಕ್ ಮಾಡಿ, ಈ ಲಾಕ್ ಮೇಲೆ ಕೂಡ ಒಂದು ಲಾಕ್ ಮಾಡ್ತೀನಿ, ಅಥವಾ ನೀವು ಡೈರೆಕ್ಟಾಗಿ ಈ 5 ಚೈನ್ನ ಲಾಕ್ ಮೇಲೆ ಕೂಡ ಲಾಕ್ ಮಾಡ್ಕೋಬೋದು. ನೋಡಿ ಲಾಕ್ ಆದಮೇಲೆ ಮತ್ತೆ ಈ 5 ಚೈನ್ಗೆ 5 ಚೈನ್ ಹಾಕ್ಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅದೇ ಲಾಕ್ ಮೇಲೆ ಲಾಕ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ಈ 2 ಚೈನ್ ಇದೆ ಅಲ್ವಾ, ಆ 2 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಆ್ಯಸ್ ಯೂಶುವಲ್ ಆಗಿ. ಮತ್ತು ಈಗ ಇಲ್ಲೂ ಕೂಡ ನಾವು ಯಾವ ಥರ ಇದನ್ನು ಫಿಲ್ ಮಾಡಿದ್ದೀವಿ ಅದೇ ಥರ ಇಲ್ಲೂ ಕೂಡ ಫಿಲ್ ಮಾಡ್ತಾ ಬರಬೇಕು. ನೋಡಿ 2ರಲ್ಲೊಂದು 2ರಲ್ಲಿ ಒಂದು, ಆಮೇಲೆ 3 ಚೈನ್, ಇದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು ನೋಡಿ ಇದೇ ಥರ ನಾನು ಇಲ್ಲೂ ಕೂಡ 8 ಪಿಕೌಟ್ಸ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿರೋ ಈ 2 ಚೈನ್ ಒಳಗಡೆ ಇದನ್ನು ಕೂಡ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಲಾಕ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಇಲ್ಲಿ ಪಕ್ಕದಲ್ಲಿರೋ ಈ ಲಾಕ್ ಮೇಲೆ ಕೂಡ ಲಾಕು, ಆಮೇಲೆ 5 ಚೈನ್ಗೆ 5 ಚೈನ್. ಅದೇ ಲಾಕ್ ಮೇಲೇ ಲಾಕು, ಅಂದರೆ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಏನು ಲಾಕ್ ಮಾಡಿರ್ತೀವಲ್ಲ ಅವೆರಡರ ಮಧ್ಯೆ ಹೋಗಿ ಲಾಕ್ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಈಗ ನಾವು ಮತ್ತೆ ಬಟ್ಟೆನ ಈ ಥರ ನೋಡಿ ಹೀಗೆ ಬರುತ್ತೆ. ಇದು ನಾವು ಹಿಂಗೆ ಸರಿ ಮಾಡಿಕೊಂಡ್ರೆ ಈಗ ಉಲ್ಟಾ ಹಾಕುವಾಗ ಮೇಲ್ಗಡೆ ಭಾಗದಲ್ಲಿ ಅನ್ನೋ ಥರ ಇವಾಗ ಇಲ್ಲಿ ಕೆಳಗಡೆಗೆ ಬರುತ್ತೆ ಇದು. ಈಗ ನಾವು ಮತ್ತೆ ಇಲ್ಲಿಂದ ಈ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳಿ, ಯಾಕಂದರೆ ನಾಟ್ ಹಾಕೋದಕ್ಕೆ ಬೇಕಲ್ವಾ, ಅದಕ್ಕೆ ಈ ಥರ ಎಕ್ಸ್ಟ್ರಾ ಜಾಸ್ತಿ ಥ್ರೆಡ್ನ ಬಿಟ್ಕೊಂಡು ಕಟ್ ಮಾಡಿಕೊಂಡು ಉಳಿದಿರೋ ಈ 6 ಥ್ರೆಡ್ನ ತೆಕ್ಕೊಂಡು ಈಗ ಬೇರೆ ಇನ್ನೊಂದು ಕಲರ್ ಥ್ರೆಡ್ನ ನಾಟ್ ಹಾಕ್ಕೊಳ್ತೀನಿ ಇದಕ್ಕೆ. ನೋಡಿ ಅದಕ್ಕೆ ಸ್ವಲ್ಪ ಜಾಸ್ತಿ ಥ್ರೆಡ್ನ ಬಿಟ್ಕೋಬೇಕು ಅಂತ ಹೇಳಿದೆ. ನಾನು ಇದನ್ನು ನಾಟ್ ಹಾಕ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈಗ ನಾನು ಈ ಪಿಂಕ್ ಕಲರ್ ಥ್ರೆಡ್ನ ಇದಕ್ಕೆ ನಾಟ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಕ್ಸ್ಟ್ರಾ ಜಾಸ್ತಿ ಏನು ಥ್ರೆಡ್ ಇತ್ತಲ್ವ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಬಿಟ್ಟು ನೋಡಿ ಇಲ್ಲೊಂದು ಹೋಲ್ ಕಾಣಿಸುತ್ತೆ, ಈ ಹೋಲ್ ಒಳಗಡೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ತಂದು ಚೈನ್ಸ್ ಹಾಕೊಳ್ಳೋಣ. ಮತ್ತು ಈ 5 ಚೈನ್ಗೆ 5 ಚೈನ್ಸು 1 2 3 4 5 ಹಾಕ್ಕೊಂಡು ಇದೇ 5 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲೆ ಲಾಕ್ ಮಾಡೋಣ. ಮಾಡಿಕೊಂಡು ಈಗ ಪಕ್ಕದಲ್ಲಿ 2 ಚೈನ್ ಇದೆ, ಆ 2 ಚೈನ್ ಒಳಗಡೆ ಒಂದು ಸತಿ ಲಾಕ್ ಆದಮೇಲೆ ಮತ್ತೆ ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ರಿಂಗ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಡಬಲ್ ಕ್ರೋಶ್ ಆ್ಯಸ್ ಯೂಶುವಲ್ ಆಗಿ ಇಷ್ಟೊತ್ತು ಏನು ಫಿಲ್ ಮಾಡಿದ್ದೀವಲ್ವ ಅದೇ ಥರ ಈ ಕಡೆ ಭಾಗದಲ್ಲಿ ಕೂಡ ಈಗ ಫಿಲ್ ಮಾಡಿಕೊಂಡು ಹೋಗಬೇಕು. ಸೊ ಗೊತ್ತಾಗ್ತಾ ಇದೆ ಅಲ್ವಾ ಫ್ರೆಂಡ್ಸ್, ತುಂಬಾ ಈಸಿ ಇದೆ ಡಿಸೈನು. ನೋಡಿ ಮತ್ತೆ ರಿಂಗ್ ಮೇಲೆ ಥ್ರೆಡ್ ಹಾಕ್ಕೊಂಡು ರಿಂಗ್ ಒಳಗಡೆಯಿಂದ ಹೋಗಿ ಥ್ರೆಡ್ನ ತಂದು 2ರಲ್ಲೊಂದು ಮತ್ತು 3 ಚೈನ್, ಇದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು
ಲಾಕು ಪಿಕೌಟ್ ಆಯಿತು. ಮತ್ತು ಥ್ರೆಡ್ ಹಾಕ್ಕೊಂಡು ರಿಂಗ್ ಒಳಗಡೆಯಿಂದ ಥ್ರೆಡ್ನ ತಂದು ಎರಡರಲ್ಲೊಂದು 3 ಚೈನ್, ಅದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು ಪಿಕೌಟು. ಸೊ ಇದೇ ಥರ ಇದನ್ನು ಕೂಡ ನಾನು ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡಿ ಈ ಕಡೆ ಭಾಗದಲ್ಲಿ ಕೂಡ 8 ಪಿಕೌಟ್ಸ್ನ ಫಿಲ್ ಮಾಡಿದ್ದೀನಿ. ಫಿಲ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ 2 ಚೈನ್ದು ಹೋಲ್ ಕಾಣಿಸುತ್ತೆ, ಅದರೊಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆಯ್ತಲ್ವ. ಈಗ ಈ 5 ಚೈನ್ನ ಲಾಕ್ ಮೇಲೆ ಕೂಡ ಲಾಕು, ಆಮೇಲೆ 5 ಚೈನ್ಗೆ 5 ಚೈನ್ 1 2 3 4 5 ಹಾಕ್ಕೊಂಡು ನೋಡಿ ಅದರದ್ದು ಲಾಕ್ ಏನಿರುತ್ತೆ ಅಲ್ಲಿ ಲಾಕು. ಆಮೇಲೆ ಪಕ್ಕದಲ್ಲಿ 2 ಚೈನ್ ಕಾಣಿಸುತ್ತೆ. ಈ ಪಿಕೌಟ್ ಸ್ವಲ್ಪ ಅಡ್ಡ ಇರುತ್ತೆ ಫ್ರೆಂಡ್ಸ್, ನೀವು ನೋಡಿಕೊಂಡು ಆ 2 ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ಮತ್ತು ಈ ರಿಂಗ್ನು ಕೂಡ ಸೇಮ್ ಇದೇ ಥರ ಪಿಕೌಟ್ಸ್ನ ಕ್ರಿಯೇಟ್ ಮಾಡ್ಕೊತಾ ಹೋಗಬೇಕು. ನೋಡಿ ನಂದು ಥ್ರೆಡ್ ಖಾಲಿ ಆಯಿತು, ನಾನು ಇದನ್ನು ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಟೋಟಲಾಗಿ ಡಿಸೈನು ಈ ಥರ ಬರುತ್ತೆ. ಆಮೇಲೆ ಈ 5 ಚೈನ್ಸ್ಗೆಲ್ಲ ನಾವು ಕುಚ್ಚನ್ನ ಕಟ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಕಾಣಿಸುತ್ತೆ ಫುಲ್ ಡಿಸೈನು. ನಾನು ಇದನ್ನು ಫಿಲ್ ಮಾಡಲಿಲ್ಲ, ಯಾಕಂದರೆ ಅದು ಯಾಕೋ ನನಗೆ ಥ್ರೆಡ್ಡು ಬೇರೆದು ಬೇಗ ಸಿಗಲಿಲ್ಲ. ಸೊ ಅದಕ್ಕೆ ಇದನ್ನೇ ಹೀಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ 2 ಕಲರ್ಸಲ್ಲಿ ನಾವು ಹಾಕ್ಬೋದು, ಅಥವಾ ನಿಮಗೆ ಬೇಕಾದರೆ ಒಂದೇ ಕಲರಲ್ಲಿ ಕೂಡ ನೀವು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ನಾವು 500 ಅಬೋ 600ವರೆಗೂ ಚಾರ್ಜ್ ಮಾಡ್ಬೋದು. ಹಾಗೆ ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ, ನಾವು ಹೆಚ್ಚು ಕಡಿಮೆ ನೋಡಿಕೊಂಡು ಚಾರ್ಜ್ನ ಮಾಡಬೇಕಾಗುತ್ತೆ. ಆಮೇಲೆ ಈ ಗ್ಯಾಪಲ್ಲೆಲ್ಲ ಕುಚ್ಚನ್ನ ಕಟ್ಕೊಳ್ಳಿ. ಎಂಡಿಂಗ್ನಲ್ಲಿ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲೆಲ್ಲಿದೆ ಏನೇನಿದೆ ಅಂತ ನೋಡಿಕೊಂಡು ಕಟ್ ಮಾಡಿಕೊಂಡು ನೀಟಾಗಿ ಗಮ್ ಪೇಸ್ಟ್ ಮಾಡಿ. ಸೊ ಗೊತ್ತಾಯ್ತಲ್ವಾ ಫ್ರೆಂಡ್ಸ್, ಖಂಡಿತ ಈ ಡಿಸೈನ್ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹೀಗೆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ, ನಾನು ಮತ್ತೆ ಮುಂದೆ ಇದೇ ಥರ ಒಂದು ಡಿಫ್ರೆಂಟ್ ಆಗಿರೋ ಸ್ಯಾರಿ ಕುಚ್ಚು ನನಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಆನ್ ದ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬೈ ಬಾಯ್.